ನಮಸ್ಕಾರ. ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಅಮೀನ್. ಕರ್ನಾಟಕದ ನಾಯಕತ್ವ ಗೊಂದಲಕ್ಕೆ ಸಂಬಂಧಿಸಿದಂತೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು, ಚುನಾವಣೆಗಳು ಮುಗಿದಿರುವುದು ಈ ವಿಷಯಕ್ಕೆ ಶೀಘ್ರದಲ್ಲಿ ತೆರೆ ಬೀಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಸಮರ್ಪಕ ಆಡಳಿತ ನೀಡುವುದು ಮುಖ್ಯವಾಗಿದ್ದು ಜನಪರ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಬೇಕು ಎಂದರು. ಹಲವಾರು ನಾಯಕರು ಮುಂಚೂಣಿಯಲ್ಲಿ ಇರುವಾಗ ತೀರ್ಮಾನ ಕೈಗೊಳ್ಳಲಾಗುವುದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಈಗ ಚುನಾವಣೆಗಳ ಗಜಿಬಿಜಿ ಇಲ್ಲದಿರುವುದರಿಂದ ಹೈಕಮಾಂಡ್ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತದೆ ಮತ್ತು ಕೈಗೊಳ್ಳಬೇಕು ಎಂದು ಪರಮೇಶ್ವರ್ ಹೇಳಿದರು. ಹೈಕಮಾಂಡ್ಗೆ ಮೊದಲೇ ಕರ್ನಾಟಕದ್ದು ಬಗೆಹರಿಸೋದು ಈಗ ಪೈಪ್ಲೈನ್ ಅಲ್ಲಿ ಇದೆ, ಎರಡನೇದು ಕೂಡ ಸ್ಟಾರ್ಟ್ ಆಗ್ತಿದೆ. ನೋಡಿ, ಒಂದು ಸರ್ಕಾರ ಬಂದಾಗ ಕೆಲವು ಸಂದರ್ಭದಲ್ಲಿ 2-3 ಜನ ಮುಖಂಡರುಗಳಿದ್ದಾಗ ತೀರ್ಮಾನ ಮಾಡೋದು ಟೈಮ್ ತಗೊಳುತ್ತೆ. ಇದು ಒಂದು ಪ್ರೊಸೀಜರು. ಈಗ 3 ಜನ 4 ಜನ ಅಲ್ಲಿರುವಾಗ ನ್ಯಾಚುರಲಿ ಹೈಕಮಾಂಡ್ನವ್ರಿಗೆ ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಮಾಡಲೇಬೇಕಲ್ಲ, ಮಾಡ್ತಾರೆ. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಚುನಾವಣೆ ಎಲ್ಲ ಮುಗೀತು. ಕೆಲವರೆಲ್ಲರೂ ಒನ್ ಟೈಮ್ ಹಿರಿಯ ಶಾಸಕರು ಹೋಗಿದ್ರು, ಮತ್ತೆ ಹೋಗ್ಲಿಕ್ಕೆ 10ನೇ ತಾರೀಕು ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಸೊ ಗೊಂದಲಗಳಿಗೆ ಪರಿಹಾರ ಆಗುತ್ತಾ ಈಗಲಾದ್ರೂ ಅಂತ ರಾಜ್ಯದ್ದು ಸಿಎಂ ಗೊಂದಲ ಮತ್ತೆ ಶಾಸಕ ನೋಡಿ, ಗೊಂದಲ ಬಗೆಹರಿಲೇಬೇಕು. ನಮ್ಮ ಉದ್ದೇಶ ಇರೋದು ಆಡಳಿತದ ಮೇಲೆ ಪರಿಣಾಮ ಆಗಬಾರ್ದು ಅನ್ನೋದಷ್ಟೇ. ಅದಕ್ಕಾಗಿ ಈಗ ಗೊಂದಲ ಬಗೆಹರಿಲೇಬೇಕು. ಬಗೆಹರಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸರ್, ಅಂದ್ರೆ ಪದೇ ಪದೇ ನಾವು ಕೇಳಿದೀವಿ, ಬಟ್ ಇವತ್ತು ಒತ್ತಡ ಹೇರಿದಾಯ್ತು, ರಿಕ್ವೆಸ್ಟ್ ಮಾಡಿದಾಯ್ತು, ನಾಜೂಕಾಗಿ ಹೇಳಿದಾಯ್ತು, ಗೊಂದಲ ಇಲ್ಲ ಅಂತ ಬಹಿರಂಗವಾಗಿ ಹೇಳಿದ್ರು ಅಂತರಂಗದಲ್ಲಿ ಗೊಂದಲ ಇದ್ದೇ ಇದೆ. ಅದು ಖಂಡಿತವಾಗಿಯೂ ಆಡಳಿತದ ಮೇಲೆ ದುಷ್ಪರಿಣಾಮ ಬೀರದೇ ಇರೋ ತರ ನೀವುಗಳೆಲ್ಲ ನೋಡ್ಕೊಳ್ತಾ ಇದ್ದೀರಾ. ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಅನ್ ಎಂಡ್ ಅಂತ ಅನ್ಸಿದಿಲ್ಲ ಸರ್? ಅವ್ರಿಗೆ ಗೊತ್ತಿದ್ರು ಇದನ್ನ ವೈ ಆರ್ ದೇ ಡಿಲೇಯಿಂಗ್ ಇಟ್? ಬಗೆಹರಿಸದೇ ಇರುವಂತ ಗೊಂದಲ ಅಲ್ವೇ ಅಲ್ಲ. ಬಗೆಹರಿಸೋದಕ್ಕೆ ಅವರಿಗೆ ಈಗ ಚುನಾವಣೆಯಲ್ಲಿ ಬಿಸಿ ಇದ್ರು. ಈಗ ಚುನಾವಣೆ ಮುಗಿದಿದೆ. ನನಗೆ ವಿಶ್ವಾಸ ಇದೆ ಆದಷ್ಟು ಶೀಘ್ರವಾಗಿ ಒಂದು ಹಂತಕ್ಕೆ ಬರುತ್ತೆ ಇದು ಅಂತ ಹೇಳಿ. ಯಾಕೆಂದ್ರೆ ನಾನು ಹೇಳಿದಾಗೆ ನಮಗೆ ಬೇಕಾಗಿರೋದು ಆಡಳಿತ ಮುಖ್ಯ. ಆಡಳಿತ ಜನಗಳಿಗೆ ನೀವು ಕಿತ್ತಾಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿಯಪ್ಪ, ನಮ್ಗೆ ಆಡಳಿತ ಮುಖ್ಯ, ಕಾರ್ಯಕ್ರಮ ಮುಖ್ಯ ಅನ್ನುವಂಥದ್ದು ಸಂದರ್ಭ. ಅದಕ್ಕೋಸ್ಕರ ಬೇಗ ಬಗೆಹರಿಸ್ತಾರೆ ಅಂತ ಅನ್ಕೊಳ್ತೀವಿ. ಪುನರ್ರಚನೆಗೆ ನಿಮ್ಮ ಒಪ್ಪಿಗೆ ಇದೆ ಸರ್? ಪುನರ್ರಚನೆ ಆಗಬೇಕು ಅನೇಕ ಜನ ಶಾಸಕರು. ನಾವು ಹೇಳುವಂತ ವಿಚಾರಗಳಲ್ಲ ಇವು. ನಾವು ಹೆಂಗೆ ಹೇಳಕ್ಕಾಗತ್ತೆ? ನನ್ನ ಅಭಿಪ್ರಾಯ ಹೇಳ್ಬಿಟ್ರೆ ಅದ್ರೇನು ಏನಾಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಹೈಕಮಾಂಡ್ನವರು ಇವರೆಲ್ಲ ಕೂತ್ಕೊಂಡು ನಾವು ಹಿಂದೆ ಎಲ್ಲ ನೋಡಿದೀವಲ್ಲ. ಕಳೆದ 40 ವರ್ಷದಲ್ಲಿ ನಾನು ಕೂಡ ಅನೇಕ ಇಂತಹ ಸಂದರ್ಭಗಳನ್ನ ನೋಡಿದ್ದೇನೆ. ತೀರ್ಮಾನ ಮಾಡ್ತಾರೆ. ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೈಮ್ ತಗೊಳುತ್ತೆ. ನಮ್ಮ ಕೇಸು ಈಗ ಹಂಗಾಗಿದೆ. ಅದರಿಂದ ಈಗ ಬಗೆಹರಿಸ್ತಾರೆ ಅಂತ ವಿಶ್ವಾಸ ಇದೆ ನನಗೆ. ಖರ್ಗೆ ಅವ್ರನ್ನ ನೀವು ರಾಜ್ಯ ರಾಜಕಾರಣಕ್ಕೆ ಆಹ್ವಾನ ಕೊಟ್ಟಿದ್ರಿ. ಸತೀಶ್ ಜಾರಕಿಹೊಳಿ ಸೇರಿದಂತೆ ಬಹುತೇಕರು ಕೂಡ ಅದನ್ನೇ ಒತ್ತಾಯ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.